ಪಾವಗಡ ಶಾಸಕ ಎಚ್.ವಿ. ವೆಂಕಟೇಶ್ಗೆ ಸಿಗುತ್ತಾ ಸಚಿವ ಸ್ಥಾನ? ಗಡಿನಾಡು ಪಾವಗಡದ ಜನ ತಮ್ಮ ಶಾಸಕರ ಬಗ್ಗೆ ಏನಂದ್ರು ಗೊತ್ತಾ? ಮಿನಿಸ್ಟ್ರಿಗಿರಿ ಕೊಟ್ರೆ ಅಭಿವೃದ್ಧಿ ಎಂದ ಜನ, ಕೊಟ್ರು ವೇಸ್ಟ್ ಅಂದಿದ್ಯಾಕೆ? ಸಚಿವ ಸ್ಥಾನ ರೇಸ್ನಲ್ಲಿರುವ ವೆಂಕಟೇಶ್ಗೆ ಸಚಿವ ಸ್ಥಾನಕ್ಕಾಗಿ ಆಗ್ರಹ. ಈಗ ನಿಮ್ಮ ಪಾವಗಡ ತಾಲೂಕಿನ ಶಾಸಕರು ವೆಂಕಟೇಶ್ ಅವರು ಮಿನಿಸ್ಟರ್ ಪೋಸ್ಟ್ ಕೊಟ್ರೆ ತಾಲೂಕು ಅಭಿವೃದ್ಧಿ ಆಗುತ್ತಾ? ಆಗುತ್ತೆ, ಯಾಕಾಗಲ್ಲ? ಪವರ್ ಇದ್ರೆ ಆಗುತ್ತೆ, ಯಾಕಾಗಲ್ಲ? ಈಗ ಅಭಿವೃದ್ಧಿ ಮಾಡೋರ ಇವಾಗಿಂದ ಫಸ್ಟ್ ಅವರಪ್ಪ ಮಸ್ತಾಗಿ ಮಾಡಿದ್ದಾರೆ. ಅವರಪ್ಪ ಕೆಲಸ ಮಾಡಿದ್ದಾರೆ, ತುಂಬ ಮಾಡಿದ್ದಾರೆ. ವೆಂಕಟೇಶ್ ಮಾಡಿಲ್ವ ಇನ್ನು ವೆಂಕಟೇಶ್ ಇನ್ನು ಹೊಸದಾಗಲ್ವಾ? ಮಿನಿಸ್ಟರ್ ಏನು ಅವ್ರ ಕೈಲಾದಷ್ಟು ಅವ್ರು ಇವಾಗ ಮಾಡ್ತಾ ಇದ್ದಾರೆ. ಇನ್ನು ಇವಾಗ ಇಲ್ಲಿಂದ ಅವ್ರದ್ದು ಮಿನಿಸ್ಟರ್ ಪೋಸ್ಟ್ ಕೊಡಬೇಕು, ಕೊಟ್ಟರೆ ಅಭಿವೃದ್ಧಿ ಆಗುತ್ತೆ. ಹಿಂಗೆ ಬರ್ತದೆ. ಓಕೆ 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 ಪಾಂಡುರಂಗಪ್ಪ. ನಾವು ಕೇಳೋದೇನೆಂದರೆ, ಈಗಾಗಲೇ ಹೈಕಮಾಂಡ್ ಅವರಿಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ವೆಂಕಟೇಶ ಅವ್ರಿಗೆ ಯುವಕರಿಗೆ ನಾವು ಕೊಡ್ತೀವಿ ಅಂದರೆ, ಆ ವೆಂಕಟೇಶ ಯುವಕರೇ ಕೊಟ್ಟರೆ ನಮ್ಮ ತಾಲೂಕು ಅಭಿವೃದ್ಧಿ ಆಗ್ತೈತೆ. ಆ ಗಡಿನಾಡು, ಯಾಕೆಂದರೆ ಇದು ಆಂಧ್ರ ಗಡಿಯಲ್ಲಿ ಇರೋದ್ರಿಂದ ಆಂಧ್ರ ಎಲ್ಲ ನೋಡಿದ್ರೆ ಅಭಿವೃದ್ಧಿ ಜಾಸ್ತಿ ಐತೆ. ನಮ್ಮ ಪಾವಗಡದಲ್ಲಿ ಇಪ್ಪಲ್ಲ ರೋಟು, ಹಿಂದ್ಗಡೆ ಮಾಜಿ ಸಚಿವರಾದ ವೆಂಕಟಣ್ಣಪ್ಪ ಅವರು ಇದ್ದರು, ಪಾಪ ಮಾಡಿದ್ರು ಆದಷ್ಟು. ಇವಾಗ ಇನ್ನೂ ವೆಂಕಟೇಶ್ ಅವ್ರಿಗೆ ಕೊಟ್ಟರೆ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು. ಯಾಕಂದರೆ ಪ್ರತಿಯೊಂದು ಸಂಘಟನೆ ಬೀದಿಯಲ್ಲಿ ಅಡ್ಡಾಡಬೇಕು. ನಮಗೆ ಯಾವುದೇ ಇಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಇಲ್ಲ, ರೈತರ ಬಿಲ್ಡಿಂಗ್ ಇಲ್ಲ, ಮತ್ತು ಸಂಘ ಸಂಸ್ಥೆಗೆ ಒಂದು ಬಿಲ್ಡಿಂಗ್ ಇಲ್ಲ. ಭಾಳಷ್ಟು ಸಂಘಟನೆ ಹೋರಾಟ ಇದ್ದಾವೆ, ಯಾವುದೇ ನಮ್ಗೆ ಅನುಕೂಲ ಇಲ್ಲ. ಒಂದು APMCಯಲ್ಲಿ ಯಾವುದೇ ಇದು ಅಭಿವೃದ್ಧಿ ಮಾಡಬೇಕಾದ್ರೆ ಅಲ್ಲೆಲ್ಲ ಒಂಥರ ಎಲ್ಲ ದನ ಕರುಗಳೆಲ್ಲ ಒಂದು ಆಳುದ್ದ ಬಿದ್ದೈತೆ. ನಮ್ಮ ರೈತ ಬೆಳೆದಂಥ ಬೆಳೆಗೆ ಯಾವುದೇ ಒಂದು ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ. ಈ ತಾಲೂಕು ತುಂಬ ಅಭಿವೃದ್ಧಿ ಕಡಿಮೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕಡಿಮೆ ಅಂದರೆ ಭಾಳ ಹಿಂದುಳಿದಿದ್ದೀವಿ ನಮ್ಮ ಪಾವಗಡ ತಾಲೂಕು. ಅದಕ್ಕೆ ಎಚ್.ವಿ. ವೆಂಕಟೇಶ್ ಅವರಿಗೆ ಒಂದು ಮಂತ್ರಿಗಿರಿ ಕೊಟ್ಟರೆ ನಮ್ಮ ತಾಲೂಕು ಅಭಿವೃದ್ಧಿ ಮಾಡ್ತಾರಂಬೋದು ನಮ್ಮ ನಂಬಿಕೆ ಐತಿ. ಯಾವ ಮಂತ್ರಿಗಿರಿ ಕೊಡಬೇಕು ಸರ್? ನಮಗೆ ನಮ್ಮ ಹಿಂದ್ಗಡೆ ಎಲ್ಲ ಕೊಟ್ಟಿದ್ರು. ವೆಂಕಟಣ್ಣಪ್ಪನವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ರು, ಕಾರ್ಮಿಕರ ಸಚಿವರಾಗಿದ್ದರು. ಒಂದು ಒಳ್ಳೇದು ಕೊಟ್ಟರೆ ಅಭಿವೃದ್ಧಿ ಆಗೋದು, ನಮ್ಮ ತಾಲೂಕು ಅಭಿವೃದ್ಧಿ ಆಗೋದು. ಅಭಿವೃದ್ಧಿ ಮಾಡಿದಾರಾ? ಈ ಸದ್ಯಕ್ಕೆ ಇರೋದ್ರಲ್ಲಿ ಸರ್ಕಾರದ ಏನು ಬರ್ತೈತೆ ಅದು ಮಾಡಿದ್ದಾರೆ. ಇನ್ನು ಮುಂದೆ ಜಾಸ್ತಿ ಮಾಡೋದೈತೆ, ಜಾಸ್ತಿ ಅಭಿವೃದ್ಧಿ ಆಗಬೇಕು. ಏನು ಇಲ್ಲಿ ಭಾಳ ಹಳ್ಳಿಗಳಲ್ಲಿ ನೋಡಿದರೆ ರೋಡ್ಗಳು, ಚರಂಡಿಗಳು, ಮತ್ತು ಕೆಲವು ಕಡೆ ಭಾಳ ಹಳ್ಳಿಗಳಲ್ಲಿ ಹುಲ್ಲು ಬೆಳೆದೈತೆ. ಇವತ್ತು ನಾನು ನೋಡ್ದಂಗೆ ಇವತ್ತು ಹೆಚ್ಚು ಅನುದಾನ ತರಬೇಕಾದ್ರೆ ನಮ್ಮ ರಾಜ್ಯ ಸರ್ಕಾರ MLAಗಳಿಗೆ ಹೆಚ್ಚು ಅನುದಾನ ಕೊಡಬೇಕು. ಎಲ್ಲ ತಾಲೂಕುಗಳಲ್ಲಿ ಕೊಡಲಿ, ನಮ್ಮ ತಾಲೂಕೆಲ್ಲ ಎಲ್ಲ ತಾಲೂಕಲ್ಲಿ ಕೊಡಿ. MLA ಅನುದಾನ ಜಾಸ್ತಿ ಬಂದರೆ ನಮ್ಮ ತಾಲೂಕು ಅಭಿವೃದ್ಧಿ ಆಗ್ತೈತೆ ಅಂತ ಹೇಳ್ತಾ ಇದ್ದೀನಿ. ಅಂದರೆ ಹಿಂದುಳಿದ ತಾಲೂಕು ಪೂರ್ತಿ ತುಮಕೂರು ಜಿಲ್ಲೆಯಲ್ಲಿ ಇದೇ ಕಡೆ ಭಾಗ ಹಿಂದುಳಿದಿರೋದು. ಬಯಲು ಸೀಮೆ ಬರೀ ಮಳೆ ಹಾಸಿಗೆ ನಾವು ನಂಬಿಕೆ ಕಟ್ಕೊಂಡಿದ್ವಿ. ಮಳೆ ಹಾಸಿಗೆ ಏನಾಗಿದೆ ಅಂದರೆ ಇವತ್ತು ಒಂದು ಪಲ್ಲ ಬೀಜ ಹಾಕಿದ್ರೆ 50,000 ಖರ್ಚು ಬರ್ತೈತೆ. ಅಲ್ಲಿ ಎಲ್ಲ ಕಿತ್ತು ಕಟಾವು ಮಾಡಬೇಕಾದ್ರೆ 1 ಲಕ್ಷ ಬರ್ತೈತೆ. ನಾವು ಮಾರ್ಕೆಟಿಗೆ ಕಡಲೆಕಾಯಿ ತಗೊಂಡು ಹೋದರೆ ಬರೀ 40-50,000 ಸಿಗ್ತೈತೆ. ಇಕ್ಕಿರೋದ್ರಲ್ಲಿ 50,000 ಹೊರಟೋಗ್ತೈತೆ. ಬೇಕು ಅನುದಾನ ಹೆಚ್ಚು ಬೇಕು. ರೈತ ಬೆಳೆದಂಥದಕ್ಕೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು. ಮಾರ್ಕೆಟ್ ಅಭಿವೃದ್ಧಿ ಆಗಬೇಕಾದ್ರೆ ಸರ್ಕಾರ ಈ ಕಡೆ ಶಾಸಕರಿಗೆ ಹೆಚ್ಚು ಅನುದಾನ ಕೊಟ್ಟರೆ APMC ಮಾರ್ಕೆಟ್ ಫಸ್ಟು ಹೊಸದಾಗಿ ನಿರ್ಮಾಣ ಮಾಡಬೇಕು. ಯಾಕಂದರೆ APMC ಅಂತಾರೆ. ಇವತ್ತು APMCಯಲ್ಲಿ ಒಂದು ಕಡಲೆಬುಟ್ಟು ತಗೊಂಡೋಗಿಲ್ಲ, ಒಂದು ಬೀಜ ಮಾರೋದಿಲ್ಲ, ಅಷ್ಟು ವಿಫಲ ಆಗೈತೆ ನಮ್ಮ ಪಾವಗಡ ತಾಲೂಕು. ಮತ್ತು ಹಳ್ಳಿಗಳಲ್ಲಿ ಮನೆಗಳಿಲ್ಲ, ಕೆಲವರಿಗೆಲ್ಲ ಬಿದ್ದೋಗ್ತಾ ಇದ್ದಾವೆ, ಮನೆಗಳು ತೊಟ್ಟಿಗ್ತಾ ಇದ್ದಾವೆ, ಮನೆಗಳಿಲ್ಲ. ಮನೆಗಳದ್ದು ಅಭಿವೃದ್ಧಿ ಆಗಬೇಕು. ಮತ್ತು ಪಂಚಾಯತಿಗಳಿಗೆ 1 ಕೋಟಿ ಅನುದಾನ ಕೊಡಬೇಕು. 6 ತಿಂಗಳಿಗೆ 1 ಕೋಟಿ ಅನುದಾನ ಕೊಟ್ಟರೆ ಮನೆಗಳು ಮಠ ಕಟ್ಕೊಂತಾರೆ. ಅವತ್ತು ಪಂಚಾಯತಿಗಳಿಗೆ ಎಷ್ಟೋ ಮೊನ್ನೆ ಮಳೆ ಇನ್ನೊಂದು ತಿಂಗಳು ಹೋಗಿದ್ದು ಕುಡಿಯೋಕೆ ನೀರಿರಲಿಲ್ಲ. ನಾವು ಇವಾಗ ಕಡೆ ಹೇಳಿದರೆ ಸಾರ್ ಏನು ಮಾಡ್ತೇವೆ ಸರ್ಕಾರದಿಂದ ಅನುದಾನ ಇಲ್ಲ ಅಂತಾರೆ. ಅದಕ್ಕೆ ಈ ತಾಲೂಕಿಗೆ ಅದು ಹೆಚ್ಚು ಅನುದಾನ MLA ಕೊಟ್ಟರೆ ನೋಡಿ ಸರ್ ಎಲ್ಲ ಅಭಿವೃದ್ಧಿ ಆಗ್ತದೆ. ನಮ್ಮ ತಾಲೂಕು ಭಾಳ ಹಿಂದುಳಿದೈತೆ. ತಾಲೂಕು ಉದ್ಧಾರ ಆಗ್ತೈತೆ ಕೊಟ್ಟರೆ. ಯಾರಿಗೆ? ವೆಂಕಟಣ್ಣಪ್ಪ ಕೊಡಿ ಮಗನಿಗೆ. ವೆಂಕಟೇಶ್ ಅವರಿಗೆ ಯಾವ ಖಾತೆ ಕೊಡಬೇಕು? ಯಾವ ಖಾತೆ ಕೊಟ್ಟರು ತಗೊಂತಾರೆ ಅವ್ರು ಉದ್ಧಾರ ಆಗ್ತಾರೆ ಅಷ್ಟೇ. ಈಗ ತಾಲೂಕು ಉದ್ಧಾರ ಆಗಲ್ಲ. ಅಭಿವೃದ್ಧಿ ಆಗಿದೆಯಾ? ಏನು ಅಭಿವೃದ್ಧಿ ಆಗಿದೆ ಸರ್? ಯಾವುದು ಕೆಲಸನೇ ಆಗಿಲ್ಲ. ಸಚಿವ ಸ್ಥಾನ ಕೊಟ್ಟರೆ ಅಭಿವೃದ್ಧಿ ಮಾಡ್ತಾರಾ? ಅವ್ರು ಮಾಡ್ತಾರೋ ಬಿಡ್ತಾರೋ, ಅವ್ರು ದೋಚ್ಕೊಂತಾರೆ ಅಷ್ಟೇ. ತಾಲೂಕಿಗೊಂದು ಸಚಿವ ಸ್ಥಾನ ಕೊಡಬೇಕು. ಈಗ ವೆಂಕಟಣ್ಣಪ್ಪ ಸಾರು ಪರವಾಗಿಲ್ಲ. ಏನೋ ಸ್ವಲ್ಪ ನಮ್ಮ ಪಾವಗಡ ತಾಲೂಕಿಗೆ ಸಚಿವ ಸ್ಥಾನ ಕೊಟ್ಟರೆ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ, ಉದ್ಧಾರ ಆಗುತ್ತೆ. ಅವ್ರಿಗೆ ಖಾತೆ ಯಾವುದೋ ಒಂದು ಸರಿಯಾದ ಖಾತೆ ಕೊಟ್ಟರೆ ಸಾಕು. ಯಾವ ಖಾತೆ ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ? ಯಾವ ಖಾತೆ ಅಂತಂದ್ರೆ ಅವ್ರು ಯಾವುದನ್ನು ಒಳ್ಳೆಯದು ಒಂದು ಅಭಿವೃದ್ಧಿ ಆಗೋ ಕೆಲಸ. ನಮ್ಮ ತಾಲೂಕು ಪಾವಗಡ ತಾಲೂಕು ಶಾನ ಹಿಂದುಳಿದಿದೆ.
ಜನ ಬಡವರು ಮನೆಗಳು ನೋಡಿದರೆ ಹಳ್ಳಿಗಳಲ್ಲಿ ಭಾಳ ಕಷ್ಟ ಐತೆ. ಚರಂಡಿ ಹುಲ್ಲು ಬೆಳೆಯೋದು ಭಾಳ ಕ್ರಿಟಿಕಲ್. ಇಲ್ಲಿ ಬಯಲು ಸೀಮೆ, ಮಳೆ ಇಲ್ಲ, ಬೆಳೆ ಇಲ್ಲ, ಸರಿಯಾಗಿ ಬೆಳೆಗಳಾಗಲ್ಲ. ರೈತರಿಗೆ ಒಳ್ಳೆ ಮಾರ್ಕೆಟ್ ಬೆಳೆ ಸಿಗಲ್ಲ. ಬೆಳೆದ್ರೆ ಈ ಥರ ಇದೆ ಸರ್. ಒಟ್ಟಾಗಿ ಅಭಿವೃದ್ಧಿಗೋಸ್ಕರ ಸಚಿವ ಸ್ಥಾನ ಯಾವುದೋ ಒಂದು ಕೊಟ್ಟರೆ ಅವರು ಒಂದು ಏನೋ ಒಂದು ಅಲ್ಲಿ ಇದು ಮಾಡಿದ್ರಲ್ಲ ಅವ್ರಿಗೂ ಒಂದು ಇದಾಗೋದು. ಅಭಿವೃದ್ಧಿಗೆ ಅವ್ರಿಗೆ ಫಂಡ್ ಬಂದರೆ ಅವ್ರು ಕೆಲಸ ಮಾಡ್ತಾರೆ. ವೆಂಕಟೇಶಪ್ಪಣ್ಣ ಅವರು ಹೌದು ಅಭಿವೃದ್ಧಿ ಮಾಡಿದಾರಾ? ಮಾಡಿದ್ದಾರೆ, ಪರವಾಗಿಲ್ಲ, ಅದರಲ್ಲಿ ಮಾಡಿದ್ದಾರೆ. ನಮ್ಮ ವೆಂಕಟೇಶಣ್ಣ ಅವರಿಗೆ ಸಚಿವ ಸ್ಥಾನ ಬೇಕು. ಕೊಟ್ಟರೆ ನಮ್ಮ ಪಾವಗಡ ತಾಲೂಕು ಒಳ್ಳೆಯದಾಗುತ್ತೆ. ಯಾಕೆ ಕೊಡಬೇಕು? ಯಾಕೆ ಕೊಡಬೇಕಂದ್ರೆ ನಮ್ಮದು ಪಾವಗಡ ತಾಲೂಕು ಹಿಂದುಳಿದಂಥ ತಾಲೂಕಾಗಿರ್ತದೆ. ಅದಕ್ಕೆ ಸಚಿವ ಸ್ಥಾನ ಸಿಗಿದ್ರೆ ನಮ್ಗೆ ಇಲ್ಲಿ ಇರೋಕ್ಕಂಥ ಎಲ್ಲ ಬೆನಿಫಿಟ್ಗಳು ಸಿಗ್ತವೆ. ಆಮೇಲೆ ಅವರು ಅವ್ರ ತಂದೆ ಕಡೆಯಿಂದ ಅನುಭವ ಇದೆ. ಅದಕ್ಕೆ ಅವ್ರಿಗೆ ಸಚಿವ ಸ್ಥಾನ ಬೇಕು ಅಂತ ನಾವು ಆಕಾಂಕ್ಷಿಸಿ. ಈಗ ಒಂದು ಕಡೆ ಮಧುಗಿರಿ ಅಟ್ಯಾಚ್ ಆಗಿದೆ, ಮಧುಗಿರಿ ರಾಜಣ್ಣಗೂ ಕೇಳ್ತಾವ್ರೆ, ಈ ಕಡೆ ಟಿ ಬಿ ಜಯಚಂದ್ರ ಶಿರಾ ಅವ್ರಿಗೂ ಕೇಳ್ತಾವ್ರೆ. ನಿಮಗೆ ಸಿಗುತ್ತಾ? ಇಲ್ಲಿ ಕೊಡ್ತಾರಾ? ಕೊಡಬೇಕು ಸರ್, ಕೊಡಲೇಬೇಕು. ನಾವು ಕೊಟ್ಟೆ ಕೊಡಬೇಕು ಬೋವಿಗೆ. ಒಟ್ಟಾಗ ಕೋಟ ತಡಿ ಬೇಕು. ಹೌದು ಸರ್, ಹೌದು ಸರ್. ಇಲ್ಲಾಂದ್ರೆ ಅಭಿವೃದ್ಧಿ ಆಗಲ್ಲ ತಾಲೂಕು. ಅಭಿವೃದ್ಧಿ ಆಗಲ್ಲ, ನಮ್ಮ ಹಿಂದುಳಿದ ತಾಲೂಕಾಗಿರ್ತದೆ. ಅದಕ್ಕೋಸ್ಕರ ನಮಗೆ ವೆಂಕಟೇಶಣ್ಣಿಗೆ ಸಚಿವ ಸ್ಥಾನ ಕೊಡಬೇಕು. ಯಾವ ಸಚಿವ ಸ್ಥಾನ ಕೇಳ್ತೀರಿ? ಯಾವ ಮಂತ್ರಿಗಿರಿ ಕೇಳ್ತೀರಿ? ಯಾವುದೋ ಒಂದು ಕೊಡಿ ಸರ್, ಯಾವ್ದಾದ್ರು ಕೊಡಿ ಸಚಿವ ಸ್ಥಾನ. ಹೌದು ಸರ್. ನಮ್ಮ ತಾಲೂಕು ವೆಂಕಟೇಶ್ವರಿಗೆ ಈ ಅತಿ ಹಿಂದುಳಿದ ತಾಲೂಕು ಇದು. ಸಚಿವ ಸ್ಥಾನ ಕೊಟ್ಟರೆ ಈ ತಾಲೂಕಿಗೆ ಅಭಿವೃದ್ಧಿಗೆ ಒಳ್ಳೆಯದಾಗುತ್ತೆ ಸರ್. ಏನೆಲ್ಲ ಅಭಿವೃದ್ಧಿ ಬಯಸ್ತೀರಾ? ರೋಡ್ ಆಗಬೇಕು, ಕೆರೆಗಳಿಗೆಲ್ಲ ನೀರು ಬಿಡಂಗೆ ಮಾಡಬೇಕು. ರೋಡು ನೀರು ಬಿಡಂಗೆ ಮಾಡಿದ್ರೆ ಎರಡಾದ್ರೆ ಚೆನ್ನಾಗಾಗುತ್ತೆ ಸರ್. ನಮ್ಮ ಅಭಿವೃದ್ಧಿ ಮಾಡಿದಾರಾ? ಏನಿಲ್ಲ, ಮಾಡಿದ್ದಾರೆ. ಇವಾಗ ಸ್ವಲ್ಪ ರೋಡ್ನ ಚೆನ್ನಾಗಿ ಆಗ್ಬೇಕು ಸರ್. ಮಿನಿಸ್ಟರ್ ಪೋಸ್ಟ್ ಕೇಳ್ತಿದ್ರ? ಏನು ಇಲ್ಲ ಅಂತಿದ್ರಾ? ಮಾಡ್ತಾ ಇದ್ದಾರೆ ಸ್ವಲ್ಪ. ಮಿನಿಸ್ಟರ್ ಪೋಸ್ಟ್ ಕೊಟ್ಟರೆ ಕೆಲಸ ಮಾಡ್ತಾರೆ. ಮಾಡ್ತಾರೆ ಅನ್ನೋ ಭರವಸೆ ಇದೆ ಸರ್. ಅಲ್ಲ, ವೆಂಕಟೇಶ್ ಅವರು ಇವಾಗ ಪ್ರೆಸೆಂಟ್ ಟೈಮಲ್ಲಿ ಜನಗಳ ಬಗ್ಗೆ ಸ್ಪಂದಿಸ್ತಾ ಇದ್ದಾರೆ. ನಾವು ಎಷ್ಟು ಸರಿ ಹೋದರೂ ಸ್ಪಂದಿಸ್ತಿದ್ದಾರೆ. ನಾವು AT ಸಂಘಟನೆಯಿಂದ ನಾವು ಮಾತಾಡ್ತಿರೋದು, ಭಾರತ ಕಮ್ಯುನಿಸ್ಟ್ ಪಾರ್ಟಿಯಿಂದ. ಅವ್ರಿಗೂ ನಾವು ಎಲೆಕ್ಷನ್ ಟೈಮಲ್ಲೆಲ್ಲ ಸ್ಪಂದಿಸಿ ವೋಟ್ ಹಾಕಿಸಿ ಎಲ್ಲ ಗೆಲ್ಲಿಸಿದ್ವಿ. ನಮಗೇನು ಸ್ಪಂದಿಸಿದ್ದಾರೆ. ಅವ್ರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ನಾವು ತಾಲೂಕಲ್ಲಿ AT ಸಂಘಟನೆಯಿಂದ, ಭಾರತ ಕಮ್ಯುನಿಸ್ಟ್ ಪಾರ್ಟಿಯಿಂದ ನಾವು ಒತ್ತಾಯ ಮಾಡ್ತಿದ್ದೀವಿ. ಕೊಡಲೇಬೇಕು ಅವ್ರಿಗೆ AT ಸಂಘಟನೆ. ಅವ್ರ ತಂದೆಯವರು ಸುಮಾರು ಕೆಲಸ ಮಾಡಿದ್ದಾರೆ, ಅವ್ರಿಗೂ ಕೊಡಲೇಬೇಕು. ಅವ್ರ ತಂದೆ ಸ್ಥಾನ ಹೆಂಗಿತ್ತು ಆ ಥರ ಮಾಡ್ಕೊಂಡು ಹೋಗ್ತಿದ್ದಾರೆ ಅವರು. ನಾವು ರಿಯಲಾಗಿ ಹೇಳ್ತಿದ್ದೀವಿ, ಅವ್ರು ಕೊಟ್ಟರೆ ನಮ್ಮ ತಾಲೂಕು ಅಭಿವೃದ್ಧಿ ಆಗುತ್ತೆ. ಮತ್ತು ರೈತರ ಬಗ್ಗೆ ಆಗಲಿ, ಕಾರ್ಮಿಕರ ಬಗ್ಗೆ ಆಗಲಿ, ಮತ್ತು ಇನ್ನೊಂದು ಯಾವುದನ್ನಾಗಲಿ, ಕುಂದುಕೊರತೆಗಳ ಬಗ್ಗೆ ಆಗಲಿ ಎಲ್ಲ ರೀತಿಯಲ್ಲೂ ನಮ್ಗೆ ಅನುಕೂಲ ಮಾಡಿಕೊಡ್ತಾರೆ ವೆಂಕಟೇಶ್ ಅವರು. ಅವ್ರಿಗೆ ಮಾಡಲೇಬೇಕಂತೇಳಿ ನಮ್ಮದು AT ಸಂಘಟನೆಯಿಂದ. ಯಾವ ಮಂತ್ರಿಗಿರಿ ಕೇಳ್ತೀರಾ? ಯಾವುದು ಕಂದಾಯ ಇದಾಗ್ಬೋದು, ಕಂದಾಯ ಸಚಿವ ಆಗಿರ್ಬೋದು, ಕೊಟ್ಟಾರ. ಇಲ್ಲಾಂತಂದರೆ ಮತ್ತು ರೇಷ್ಮೆ ಇಲಾಖೆ ಆಗಿರ್ಬೋದು. ಅದು ರೈತರ ಬಗ್ಗೆ ಕೃಷಿಗೆ ಸಂಬಂಧಪಟ್ಟ ಕೊಡಬೇಕು. ಕೃಷಿ ಸಂಬಂಧಪಟ್ಟು ಕೊಡಬೇಕು. ಹಿಂದುಳಿದಿದೆ ಅಂತ. ಹಿಂದುಳಿದಿದೆ ಅಂತ. ನಮ್ಮ ಹಿಂದುಳಿದ ತಾಲೂಕು ಅಭಿವೃದ್ಧಿ ಮಾಡ್ತಿದ್ದಾರೆ ಅವರು. ರೈಲ್ವೇದ ಮಾಡಿದ್ದಾರೆ, ಕೆಲವೆಲ್ಲ ರಸ್ತೆ ಇಂಪ್ರೂವ್ ಮಾಡಿದ್ದಾರೆ. ಬಡವ್ರ ಜಮೀನು ಅದ್ರ ಬಗ್ಗೆ ಸ್ವಲ್ಪ ಎತ್ತೆತ್ಕೊಂಡು ವೆಂಕಟೇಶ್ವರ ಮುಂದುವರಿಬೇಕು ಅಂತೇಳಿ, ಯಾರು ಜಮೀನಲ್ಲಿ ಅವ್ರು ಕೊಡಿಸ್ಬೇಕಂತೇಳಿ. ಇಲ್ಲ, ಕೊಡಲೇಬೇಕು. ನಮಗೆ ತಾಲೂಕಲ್ಲಿ ಒತ್ತಾಯ ಮಾಡ್ತಿದ್ದೀವಿ, ಕೊಡಲೇಬೇಕಂತ ನಾವು ಒತ್ತಾಯ ಮಾಡ್ತಿದ್ವಿ. ಸಂಘಟನೆಯಿಂದ AT ಸಂಘಟನೆ ಕೊಡಲೇಬೇಕು. ನಮ್ದು ಕೊಡಲೇಬೇಕು. ಒಂದ್ಸರಿ ನೋಡಲೇಬೇಕು ಅವ್ರು ವೆಂಕಟೇಶ್ ಅವರು. ಯುವಕರು ಜನಗಳ ಬಗ್ಗೆ ಅಭಿಪ್ರಾಯ ಇದೆ, ಬಡವ್ರ ಬಗ್ಗೆ, ದೀನದಲಿತರ ಬಗ್ಗೆ ಅಭಿಪ್ರಾಯ ಇದೆ, ಕೊಡಲೇಬೇಕು. ಮೈನು ನಮ್ಮ ಕುಡಿಯೋ ನೀರು ಫ್ಲೋರೈಡ್ ನೀರಿದೆ, ಅದು ತರಿಸ್ಬೇಕಂತ ವೆಂಕಟೇಶ್ವರ ಒತ್ತಾಯ ಮಾಡ್ತಿದ್ದಾರೆ. ಅದು ಬರಲೇಬೇಕು ವೆಂಕಟೇಶ್ವರ್ಗೆ ಹೇಳ್ತಾ ನಾವು ಹೇಳಿದ್ದೀವಿ ಎಷ್ಟು ಸಾರಿ. ರೈತ ಸಂಘಟನೆ ನಾವು ಎಲ್ಲ ಹೇಳಿದ್ದೀವಿ. ಇಲ್ಲಿ ನೀರಿನ ಸಮಸ್ಯೆ ಹೆಚ್ಚಿನಾಗಿದೆ. ಮತ್ತು ಹಾಸ್ಪಿಟ್ಲ್ ಸ್ವಲ್ಪ ಅದು ಸರಿ ಇಲ್ಲ, ಅದು ಮಾಡಬೇಕು. ಒಳ್ಳೆ ಹೆಚ್ಚಿನ ಡಾಕ್ಟ್ರ್ ಬೇಕು. ಎಮರ್ಜೆನ್ಸಿ ವಾರ್ಡ್ ಇಲ್ಲ. EC ಮಾಡಿಸ್ಬೇಕಂದ್ರೆ ಇಲ್ಲಿ ಇಲ್ಲ. ಅದು ಮಾಡಲೇಬೇಕು. ಅವರು ಹೇಳಿದೆ, ಅವ್ರ ಗಮನ ತಂದಿದ್ದೀವಿ ವೆಂಕಟೇಶ್ವರ ಗಮನಕ್ಕೆ. ಅದಕ್ಕೆ ನಾವು ಮಾಡಲೇಬೇಕು. ಅದು ಇದ್ದಾವೆ. ನೀರಿನ ಸಮಸ್ಯೆ. ರೈತರಿಗೆ ಸರಿಯಾದ ರೀತಿಯೆಲ್ಲ ಬಿತ್ತನೆ ಮಾಡೋಕ್ಕೆ ಮಳೆ ಬರ್ತಾ ಇಲ್ಲ. ಬರಪೀಡಿತ ತಾಲೂಕಾಗಿದೆ ಇದು. ಕಡಲೆ ಇದು ರೈತರಿಗೆ ಸಬ್ಸಿಡಿಯಲ್ಲಿ ವಿಪರೀತವಾಗಿ ಇದು ಮಾಡ್ತಿದ್ದಾರೆ. ಶೇಂಗದು ಅದು ಸ್ವಲ್ಪ ತಡೆಗಟ್ಟಬೇಕಂತ ನಮ್ಮ ವೆಂಕಟೇಶ್ವರ್ಗೆ ಹೇಳ್ತಾ ಇದ್ದೀವಿ ನಾವು. ಅದು ಮನವರಿಕೆ ಮಾಡ್ತಿದ್ದೀವಿ ನಾವು. ಮೊನ್ನೆ ತುಂಗಭದ್ರೆ ನೀರು ತುಂಬ ಕಡಿಮೆ ಆಗಿತ್ತು. ಮತ್ತು ನಾವೆಲ್ಲ ಮತ್ತೆ ನೀರು ಕೊಡಬೇಕು ಅಂತಂದ್ವಿ. ತಿರ್ಗಿ ಒಂದು TMC ನೀರು ಕೊಡ್ತೀವಿ ಅಂತ ಹೇಳಿದರು. ಈ ತಿಂಗಳಿಂದ ಏನೋ ನಮಗೆ ನೀರಿನ ಪ್ರಾಬ್ಲಮ್ ಬಂದಿಲ್ಲ. ಆದರೆ ಕೆರೆಗಳು ಸಂಪೂರ್ಣವಾಗಿ ಬತ್ತಿ ಹೋಗಿದ್ದಾವೆ. ಸುಮಾರು 4-5 ವರ್ಷಗಳಿಂದ ಕೆರೆಗಳಲ್ಲಿ ದನ ಕರುಗಳಿಗೆ ನೀರಿಲ್ಲ. ಅದಕ್ಕೆ ಈಗ ಒಂದು 3-4 ಕಿಲೋಮೀಟ್ರ್ ಏನೋ ಕೆಲಸ ನಿಂತೈತೆ ಅಂತೆ. ಅದು ಸರ್ಕಾರ ತಕ್ಷಣ ಅದು ಹಣ ಬಿಡುಗಡೆ ಮಾಡಿ ಅವ್ರಿಗೇನೋ ಅಲ್ಲಿ ರೈತರಿಗೆ ಪರಿಹಾರ ಕೊಟ್ಟು, ಈಗ ಭದ್ರಾ ಮೇಲ್ದಂಡೆ ನೀರು ಮತ್ತು ಈ ಕಡೆ ಎತ್ತಿನ ಹೊಳೆ ನೀರು ನಮ್ಮ ಪಾಗೋಡಕ್ಕೆ ಕೊಟ್ಟರೆ ಗಡಿ ಭಾಗಕ್ಕೆ ಎಲ್ಲ ಕೆರೆಗಳು ಒಟ್ಟು 63 ಕೆರೆಗಳು ಲೀಸ್ಟ್ನಲ್ಲೈತೆ. 63 ಕೆರೆಗಳು ತುಂಬಿದರೆ ಈ ತಾಲೂಕಿನ ಜನ 60-70 ಭಾಗ ವಲಸೆ ಹೋಗಿದ್ದಾರೆ. ಆ ವಲಸೆ ಹೋಗಿರೋರೆಲ್ಲ ನಮ್ಮ ತಾಲೂಕಿಗೆ ಬಂದು
ಎಲ್ಲ ಅವರವರು ಜಮೀನುಗಳು ನೀರಿಟ್ಕೊಂಡು ಫಸಲಿಟ್ಕೊಂಡು ಬೆಳೆ ಇಟ್ಕೊಂಡು ವಲಸೆ ಹೋಗೋದನ್ನು ತಡೆಗಟ್ಟಬೇಕು ಅಂತ ನಾನು ಸರ್ಕಾರಕ್ಕೆ ನಮ್ಮ ರಾಜ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ತಕ್ಷಣ ಎತ್ತಿನ ಹೊಳೆಯೋದು ಮತ್ತು ಭದ್ರಾ ಮೇಲ್ದಂಡೆದು ಇವು ಕೆಲಸ ನೆನಗುದಿ ಬಿದ್ದಿರೋದ್ರಿಂದ ತಕ್ಷಣ ಇದಕ್ಕೆ ನಮ್ಮ ಶಾಸಕರು H ವೆಂಕಟೇಶ್ ಅವರು ಮನವೊಲಿಸಿ ಇದನ್ನು ನಮ್ಮ ರೈತ ಸಂಘಟನೆ ಮತ್ತು ನೂರಾರು ಸಂಘಟನೆ ಬೆಂಬಲನೂ ಐತೆ. ನೀರು ಅಂದರೆ ನೂರಾರು ಸಂಘಟನೆಯೂ ನಮ್ಮ ಪಾಗೋಡಕ್ಕೆ ಕೊಟ್ಟಿದ್ರು ಒಂದು ಸರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ 2350 ಕೋಟಿ 24 ಗಂಟೆ ಒಳಗೆ ಬಿಡುಗಡೆ ಮಾಡಿದರು. ಇವತ್ತು ಅವರಿಗೆ ಆ ಸರ್ಕಾರಕ್ಕೆ ಈ ಜನ ಇವತ್ತು ಕೆರೆಗಳಿಗೆ ನೀರು ಕೊಟ್ಟರೆ ಸಂಪೂರ್ಣ ನಮ್ಮ ತಾಲೂಕಿನಿಂದ ಬೆಂಬಲ ಐತೆ. ತಕ್ಷಣ ಈ ಪಾಗೋಡಕ್ಕೆ ತುಂಗಭದ್ರೆದು ಮತ್ತು ಭದ್ರಾ ಮೇಲ್ದಂಡೆದು ಎತ್ತಿನ ಹೊಳೆಯೋದು ತಕ್ಷಣ ಕೆರೆಗಳಿಗೆ ಕೊಡಬೇಕು 63 ಕೆರೆಗಳಿಗೆ ಅಂತ ಹೇಳಿ ನಮ್ಮ ಪ್ರಜಾಪ್ರಗತಿ TV ಅವ್ರ ಮುಂದೆ ನಾನು ಕೇಳ್ಕೊಂಬ ದೀಕ್ಷೆ ಅಂತ ಕೇಳ್ಕೊಂಡು ನಮಸ್ಕಾರ ಮಾಡಿ. ಅವರಪ್ಪಗೆ 2 ಸತಿ ಮಿನಿಸ್ಟ್ರ್ ಪೋಸ್ಟ್ ಕೊಟ್ಟಿದ್ದಾರೆ. ಕೊಟ್ಟರು ಇದುವರೆಗೂ ತಾಲೂಕಿನಲ್ಲಿ ಮೂಲೆಗೆ ಇವಾಗ ತೋರಿಸ್ತೀನಿ ಯಾವ ರಸ್ತೆಗಳು ಉದ್ಧಾರ ಆಗಿವೆ, ಯಾವ ಗ್ರಾಮ ಉದ್ಧಾರ ಆಗಿದೆ. ಎಲ್ಲ ಗ್ರಾಮದಾಗೂ ಸ್ವಚ್ಛ ಭಾರತ್ ಅಂತ ಹೇಳ್ತಾ ಇದ್ದಾರೆ. ಇವತ್ತಿಗೂ ಎಲ್ಲ TV ತೋರಿಸ್ತಾರೆ. ಆದರೂ ಇವತ್ತಿಗೂ ಉದ್ಧಾರ ಆಗಲಿಲ್ಲ. ಎಲ್ಲಿ ನೋಡಿದ್ರು ಗುಜ್ರೆ ಪೂಜೆ ಅಷ್ಟೇ. ನಮ್ಮ ಸೋಲಾರ್ ಬಂದು ಇಲ್ಲಿಗೆ 10 ವರ್ಷ ಆಯಿತು. ಅದರ ಅನುದಾನ ಬೇಜಾನ ಅನುದಾನ ಐತೆ. ನಮ್ಮ ತಾಲೂಕು ಡೆವಲಪ್ ಇಲ್ಲ. ಇದುವರೆಗೂ ಬೈಪಾಸ್ಗೆ ನಾನು ಶ್ರೀನಿವಾಸ್ ಬಾಬು ಇಲ್ಲಿ ಕೂತಿದ್ದೀವಿ. ಬೈಪಾಸ್ ಇಲ್ಲ ಇದುವರೆಗೂ. ಇವತ್ತು ನೋಡಿ ಟ್ರಾಫಿಕ್ ಎಷ್ಟು ಜಾಮ್ ಆಗುತ್ತೆ. ಅವ್ರ ಮಂತ್ರಿಗಳು ಬಂದಾಗ ಸಾರ್ವಜನಿಕರಿಗೆ ಮಾತ್ರ ತೊಂದರೆ ಮಾಡ್ಬೋದು, ಅವ್ರಿಗೆ ಮಾತ್ರ ಚೆನ್ನಾಗಿರ್ಬೇಕು. ಅವರೆಲ್ಲ ಅಡ್ಗಿನ್ ಮಾಡ್ತಾರೆ, ಪೊಲೀಸವ್ರು ಇಟ್ಕೊಂಡು ಅಡ್ಡ ಮಾಡ್ತಾರೆ. ಅವ್ರಿಗೇನು ಸಾರ್ವಜನಿಕರಿಗೆ ಏನು ಕೆಲಸ ಇರೋಲ್ವಾ, ತಾಪತ್ರಗಳು ಏನೂ ಇರೋಲ್ಲ. ಅವ್ರಿಗೆ ಪಾಸ್ಪೋರ್ಟ್ ಇನ್ನೊಂದು ಅವ್ರು ಸತ್ತಿರೋರು ಯಾರು ಸತ್ತಿರೋಲ್ಲ, ಅವ್ರಿಗೆಲ್ಲ ಅಡ್ಡ ಮಾಡೋದು. ಈ ಥರ ನಮ್ಮ ತಾಲೂಕಲ್ಲಿ ನಡೀತೈತೆ. ಇವತ್ತಿಗೂ ಆ ಕಡೆ ಬಾರ್ಡ್ರಲ್ಲಿ ಕಿತ್ತಿದ್ರೆ ಇವತ್ತಿಗೆ ಈಗ ನಮ್ಮ ಪಾಗೋಡದಲ್ಲಿ ಒಂದು ಕಿತ್ತಿಲ್ಲ. ಕಳಂದುರ್ಗ ಕಿತ್ತವ್ರು ರೋಡ್ಗಳೆಲ್ಲ ಮನೆಗಳೆಲ್ಲ ಏನೂ ಆಗೋದಿಲ್ಲ. ಅವ್ರ ಅಪ್ಪೆ ಮಿನಿಸ್ಟರ್ ಆಗಿದೆ 2 ಸತಿ ಮಿನಿಸ್ಟರ್ ಆದರೂ ಏನು ಸುಖ ಇಲ್ಲ ಅಂದರೆ ನಾವು ಅವ್ರು ಕೊಟ್ಟರೆ ಏನು ಪ್ರಯೋಜನ ಬಂತು ಹೇಳಿ ಸ್ವಾಮಿ? ಏನೂ ಆಗಲ್ಲ, ಬರೀ ಹಂಗೆ ಇರುತ್ತೆ, ಹಿಂಗೆ ಇರುತ್ತೆ. ಯಾಕಂದ್ರೆ ಪಾಗೋಡ ಜನ ಉದ್ಧಾರ ಆದರೆ ನಮ್ಮ ಮಾತು ಕೇಳಲ್ಲ ಅಂತ ಇಲ್ಲೇ ತಳಕ್ಕೆ ಇರಬೇಕು, ಅವ್ರ ಮೇಲೆ ಬರಬಾರ್ದು ಅಂತ. ಇದುವರೆಗೆ ಯಾವ ಲೀಡ್ರೂ ಬೆಳೆದಿಲ್ಲ. ರಾಜಕೀಯ ನಡೀತಿದ್ದಿಲ್ಲ. ನೋಡಿ ಮುನ್ಸಿಪಾಲ್ಟಿ ಅವರಿಗೆ ಎಷ್ಟು ಸಲ ಫೋನ್ ಮಾಡಿದ್ದೀವಿ. ನೋಡಿ ಇಲ್ಲಿ ನೋಡ್ರಿ ಹೆಂಗಿದೆ ನೋಡಿ. ಅವ್ರ ಮಿನಿಸ್ಟರ್ ಸಿದ್ದರಾಮಯ್ಯ ಬಂದು ಮಾತ್ರ ಕ್ಲೀನಾಗಿತ್ತು. ಬೇಜಾರು ಇದ್ದೇವೆ ಸರ್, ಅವೆಲ್ಲ ಹೇಳೋಕ್ಕಾಗಲ್ಲ. ಬೇಜಾರಿದೆ. ನೋಡಿ ಹೆಂಗಿದೆ. ಮಿನಿಸ್ಟರ್ ಬಂದಾಗ ಮಾತ್ರ ನಾವೆಲ್ಲ ಮನುಷ್ಯರಲ್ವಾ, ನಾವು ಧೂಳು ಕುಡಿದು ಹಾಸ್ಪಿಟ್ಲ್ಗೆ ಹೋಗ್ತಾ ಇಲ್ವಾ? ನಮ್ಮ ಕೆಮ್ಮು ನೆಗಡಿ ಎಲ್ಲ ಬರ್ತೈತಲ್ಲ. ಮತ್ತು ಮಿನಿಸ್ಟರ್ ಬಂದಾಗ ಕ್ಲೀನ್ ಮಾಡಿದ್ರೆ ಇವಾಗ ಕ್ಲೀನ್ ಮಾಡಬಾರ್ದು. ನೋಡಿ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ಗೆ ಎಷ್ಟು ಸಲ ಫೋನ್ ಮಾಡ್ತೀವಿ ನಾವು. ಬೇರೆ ಬೇಡ ಸರ್. ಇಲ್ಲೇ ಈ ವೆಂಕಟಾಪುರ ರೋಡ್ ಹೋಗುತ್ತೆ, MH ಸರ್ಕಲ್ ಅಂತ, ಅಲ್ಲಿ ನೋಡಿ ಬನ್ನಿ ಸರ್. ಇವತ್ತಿಗೂ ಜನ ಪ್ರತಿದಿನ ಬಿದ್ದು ಹೋಗ್ತಾ ಇದ್ದಾರೆ. ತೋರಿಸಿನ ಬನ್ನಿ, ರೋಡ್ ತೋರಿಸಿನ ಬನ್ನಿ. ಏನು ಬಂದಿಲ್ಲ ಅಲ್ಲಿ ಇದುವರೆಗೂ. ಎಲ್ಲ 3 ಸಲ ಅಲ್ಲ ಇವಾಗ ಅಲ್ಲ 3 ವರ್ಷ ಆಯಿತು ಇವಾಗ ಬಂದು MLA ಗೆದ್ದು. ಒಂದು ರೋಡ್ ಆಗಲಿಲ್ಲ ಇದು ವೆಂಕಟಾಪುರ ರೋಡಲ್ಲಿ ಅಂತಂದರೆ ಇನ್ನು ಪ್ರಯೋಜನ ಏನು ಬಂತು? ಅಷ್ಟೇ ಹೆಸರು ಅಷ್ಟೇ. ಅವ್ರಿಗೇನು ಬೇಕು ಹೆಸರು ಬೇಕು ಅಷ್ಟೇ ತಾಲೂಕಲ್ಲಿ. ಅಲ್ಲ ನಮ್ಮ ತಿರುಮಳಿ ನಾಗಮಡಕ್ಕೆ ಹೋಗ್ಲಿ ತಿರುಮಳಿ ಅಷ್ಟು ಅನುದಾನ ಬರುತ್ತೆ. ಇದುವರೆಗೂ ಡೆವಲಪ್ ಇಲ್ಲ. ನಮ್ಗೆ ಸರಿಯಾದ ವಿದ್ಯುತ್ ಸಪ್ಲೈ ಇಲ್ಲ. 24/7 ಕೊಡ್ತಾ ಇಲ್ಲ. ನಮ್ಮ ಹೆಸರು ಗೋವಿಂದಪ್ಪರ್ ಅಂತ, KRS ಪಕ್ಷ ಕ್ಯಾಂಡಿಡೇಟ್ ನಾನಾಗಿದ್ದೆ. ಸ್ವಲ್ಪ ಇದಾಗಿತ್ತು, ಆದರೂ ಉದ್ಧಾರ ಆಗಲಿಲ್ಲ ಇದುವರೆಗೂ. ಅಭಿವೃದ್ಧಿ ಅಂದರೆ ಮಾಡಿದ್ರು, ಆದರೆ ಈಗ ಒಂದು ಸ್ವಲ್ಪ ಕುಂಠಿತವಾಗಿದೆ. ಅಭಿವೃದ್ಧಿ ಆಗಬೇಕು. ಸಚಿವ ಪೋಸ್ಟ್ ಕೊಟ್ಟರೆ ಮುಂದಿನ ದಿನ ಮಾಡ್ತಾರೆ ಅನ್ನೋದು ನಮಗೂ ಇದೆ, ಭರವಸೆ ಇದೆ. ಆದರೂ ಮಾಡಬೇಕು. ಯಾಕಂದರೆ ಇನ್ನು ಅದೇ ಇರೋದು ತಾಲೂಕಲ್ಲಿ JDS ಕಾಂಗ್ರೆಸ್ ಬಿಟ್ಟರೆ ಇನ್ಯಾವೂ ಇಲ್ಲ. BJPನೇ ಅಷ್ಟಕ್ಕಷ್ಟೇ. ಇಲ್ಲಿ ಪೋಟಿ ಬಿತ್ತು ಅಂದರೆ ಆಲ್ಮೋಸ್ಟ್ ಅಲ್ಲೆಲ್ಲ SC ಕ್ಯಾಟಗರಿ ಜಾಸ್ತಿ, SC ಮೀಸಲಾತಿ ಜಾಸ್ತಿ ಇರೋದಿಲ್ಲಿ. ಅದಕ್ಕೋಸ್ಕರನೇ ಈಗ ಕೊಟ್ಟರೆ ಸಚಿವ ಸ್ಥಾನ ಕೊಟ್ಟರೆ ಮಾಡ್ತಾರೆ ಅನ್ನೋ ಭರವಸೆನೂ ನಮಗಿದೆ. ಕೊಡ್ಬೋದು. ಅವರು 2 ಸಲ ZP ಆಗಿದ್ದಾರೆ, ಒಂದು ಜಿಲ್ಲಾ ಪಂಚಾಯತಿ ಆಗಿದ್ದಾರೆ. ಶಾಸಕರು ಮೊನ್ನೆ ಹೇಳ್ದಂಗೆ ಅವ್ರು ಕೊಟ್ಟರು ಮಾಡ್ಬೋದು ಅಂತ ನಮ್ಗೆ ಕನ್ಫರ್ಮ್ ಇದೆ, ಮಾಡಲೂಬೋದು. ಸೊ ಅದಕ್ಕೋಸ್ಕರ ಕೊಟ್ಟರೆ ನಾವು ಏನು ಅಭಿನಂದನೆ ಸಲ್ಲಿಸಿ. ರೆವಿನ್ಯೂ ಇಲಾಖೆಯಲ್ಲಿ ಮೊನ್ನೆ ಗುಂಡಾಲಹಳ್ಳಿ ಸರ್ವೆ ನಂಬರು ಮಾಡ್ತಾನೆ ಇಲ್ಲ. ಎಲ್ಲ ಬೇಜವಾಬ್ದಾರಿ ಟೈಮು. ಈಗ ಹೊಸದಾಗಿ DK ಶಿವಕುಮಾರ್ ಸಾಹೇಬ್ರು ಹೇಳಿದ್ದಾರೆ 10 ಗಂಟೆಗೆ ಪರ್ಫೆಕ್ಟಾಗಿ ಬರಬೇಕು
ಅಂತ ಚಾಲನೆ ಅಂತ ಹೇಳಿದ್ದಾರೆ, ಅದನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಯಾರು ಸರಿಯಾಗಿ ಬರ್ತಾ ಇಲ್ಲ. ಏನು ಅದಕ್ಕೆ ಅವರು ಇನ್ನು ಈಗ ತಾನೇ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಇನ್ನೊಂದೇನು ಗೊತ್ತಾ, ಅವರು ಮುಂದಿನ ದಿನ ಈ ಥರ ಇವಾಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಮುಂದಕ್ಕೆ ಇದೇ ಥರನೇ ಅವ್ರೇನಾರು ನಿರ್ಲಕ್ಷ್ಯ ಮಾಡಿದ್ರೆ ನಾವು ಪ್ರೆಸ್ ಮೀಟ್ ನಾವು ಇಲ್ಲೇ ಓಪನ್ ಆಗಿ ಇಲ್ಲೇ ಪ್ರತಿಭಟನೆ ಉಗ್ರ ಹೋರಾಟ ಮಾಡ್ತೀವಿ. ಯಾಕಂದರೆ ಅಧಿಕಾರಿಗಳು ಇಲ್ಲಿ ಹಳಬರೆಲ್ಲ ಹೋಗ್ಬೇಕು. ಫಸ್ಟ್ ಆಫ್ ಆಲ್ ಅದೇ ಬಂದಿರೋದು. ಈಗ ಹಳಬರು ಹೋಗ್ಲಿಲ್ಲ ಅಂದರೆ ಹೊಸಬರಿಗೆ ಜಾಗನೇ ಕೊಡೋದಿಲ್ಲ, ಸಮರ್ಪಕ ಬರಬೇಕು. ಒಂದು ಕರೆಕ್ಟಾಗಿ ಕೆಲಸ ಮಾಡಬೇಕು. ಅವರು ಸರಿಯಾಗಿ ಕೆಲಸನೂ ಮಾಡ್ತಾ ಇಲ್ಲ. ಅಧಿಕಾರಿಗಳು ಬರೋದು ಏನು, ಸಾರ್ವಜನಿಕರು ಚಾರ್ಜು ಅಲ್ಲಿಂದ ತಗೊಬಂದು ಇಲ್ಲಿ ಇದ್ದರೆ ಅಧಿಕಾರಿಗಳಿರಲ್ಲ. ಎಲ್ಲೋ ಹೋಗಿದ್ದಾರಪ್ಪ, ಅಲ್ಲಿ ಹೋಗಿದ್ದಾರಪ್ಪ, ಇಲ್ಲಿ ಹೋಗಿದ್ದಾರಪ್ಪ. ಮತ್ತು ಇಲ್ಲಿ ಹೊಸರು ಅಧಿಕಾರಿಗಳಿದ್ದಾರಲ್ಲ, ಅಧಿಕಾರಿಗಳನ್ನ ಕರ್ಕೊಬರೋಕ್ಕೆ ಒಬ್ಬ ಕೂಲಿ ಆಳಬೇಕು. ಏನು ಇವಾಗ ಪಾವಗಡ ತಾಲೂಕಿನ ಕೆಲವು ಶಾಸಕರು ವೆಂಕಟೇಶ್ ಅವರ ಅನ್ಯಾಯಗಳು ನಮಗೆ ಸಚಿವ ಸ್ಥಾನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಪಾವಗಡ ತಾಲೂಕಿನ ಸಚಿವ ಸ್ಥಾನ ಅಲ್ಲ, ಯಾವುದೇ ಕೊಟ್ಟರು ಪಾವಗಡ ತಾಲೂಕು ಅಭಿವೃದ್ಧಿ ಇದುವರೆಗೂ ಕಂಡಿಲ್ಲ, ಅಭಿವೃದ್ಧಿ ಆಗೋದು ಇಲ್ಲ. ಹಾಗಾಗಿ ಅಭಿವೃದ್ಧಿ ಕಾರಣಕ್ಕೆ ಯಾವುದೋ ಥರ ಇಲ್ಲಿ ಒಂದು 3 ವರ್ಷ ಆದ್ರೂ ಇದುವರೆಗೂ ಅಭಿವೃದ್ಧಿ ಅನ್ನೋದು ಏನು ಚೂರು ಒಂದು ಇಷ್ಟೂ ಕಂಡಿಲ್ಲ ಪಾವಗಡ ತಾಲೂಕಲ್ಲಿ. ಮುಂದಿನ ದಿನಗಳಲ್ಲಿ ಬದಲಾವಣೆ ಆದರೆ ಮಾತ್ರ ಈ ಪಾವಗಡ ತಾಲೂಕೆಲ್ಲ ಅಭಿವೃದ್ಧಿ ಕಾರಣಕ್ಕೆ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ಮತ್ತು ಏನು ಈ ಪಾವಗಡ ತಾಲೂಕಿನ ಅತಿ ಹೆಚ್ಚು ಮರಳು ದಂಧೆ ನಡೀತಾ ಇದೆ. ಈ ಶಾಸಕರ ಹೆಸರು ಹೇಳ್ಕೊಂಡು ಸಾಕಷ್ಟು ಮರಳು ದಂಧೆಯನ್ನು ಮಾಡ್ತಾಯಿದ್ದಾರೆ. ಅದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ಅದೊಂದು ನಿಲ್ಲಿಸ್ಬೇಕಂತೇಳಿ ನಾನು ಕೇಳ್ಕೊತಿದ್ದೆ. ಅಲ್ಲ, ಈಗ ಸಚಿವ ಸ್ಥಾನ ಪೋಸ್ಟ್ ಕೊಡಬೇಕು ಬೇಡ ಸರ್, ನಿಮ್ಮ ಅಭಿಪ್ರಾಯ ಏನು ಸರ್? ಅಂದರೆ ಅವ್ರಿಗೆ ಸಚಿವ ಸ್ಥಾನ ಕೊಟ್ಟರೆ ಅಭಿವೃದ್ಧಿ ಆಗುತ್ತಾ ಅಂತ? ಕೊಟ್ಟಿಲ್ಲ ಅಂದರೂ ಆಗಲ್ಲ ಸರ್, ಕೊಟ್ಟರೂ ಆಗಲ್ಲ. ಯಾಕೆ ಸರ್? ಇಲ್ಲ, ಅಭಿವೃದ್ಧಿ ಮಾಡಬೇಕಂತ ಅವ್ರ ಇಚ್ಛಾಶಕ್ತಿ ಇಲ್ಲ ಸರ್ ಅವ್ರಿಗೆ. ಈಗ 3 ವರ್ಷ ಆದ್ರೂ ಅಟ್ಲೀಸ್ಟ್ ಪಾವಗಡ ತಾಲೂಕಲ್ಲಿ ಏನು ಅಭಿವೃದ್ಧಿ ಆಗಿದೆ ಅಂತ ಅವರೇ ಯಾರನ್ನ ಒಬ್ಬರು ಹೇಳಿಕೆ ಕೊಡ್ಬೋದಲ್ಲ. ಅಂದರೆ ಈಗ ಒಂದು ವೇಳೆ ಕೊಟ್ಟರೆ ಅವ್ರದ್ದು ಒಂದು ಸ್ವಲ್ಪ ಈ ಥರದ್ದು ನೀವು ಹೇಳಿದ್ರಲ್ಲ ಮರಳದಂತೆ ಈ ಥರ ಜಾಸ್ತಿ ಆಗುತ್ತಾ ಅನ್ನೋದು? ಸರ್ ಜಾಸ್ತಿ ಆಗ್ತಾ ಇದೆ, ಇನ್ನೂ ಕೊಟ್ಟಷ್ಟು ಇನ್ನೂ ಜಾಸ್ತಿ ಆಗುತ್ತೆ ಸರ್. ಸಾಕಷ್ಟು ಬೇರೆ ಬೇರೆ ಚಟುವಟಿಕೆಗಳು ಸಾಕಷ್ಟು ಇದ್ದಾವೆ. ಈಗ ಕಂಡಂಗೆ ಪ್ರತಿನಿತ್ಯನೂ ಕಂಡಂಗೆ ಎಲ್ಲರೂ ಜನಪ್ರತಿನಿಧಿಗಳು ನೋಡ್ದಂಗೆ ಮರಳು ದಂಧೆ ಮಾಫಿಯಾ ಜಾಸ್ತಿ ಆಗ್ತಾ ಇದೆ. ಮಿನಿಸ್ಟರ್ ಪೋಸ್ಟ್ ಸಿಕ್ಕಿದ್ರೂ ಅಷ್ಟು ಉಪಯೋಗ ಆಗಲ್ಲ ತಾಲೂಕಿಗೆ, ತಾಲೂಕು ಅಷ್ಟು ಉಪಯೋಗ ಆಗಲ್ಲ ಸರ್ ಅದು. ಈಗ ಅವ್ರ ತಂದೆ ಕೂಡ 2 ಸತಿ ಮಿನಿಸ್ಟರ್ಗಿರಿ ಬಂದಿತ್ತು, ಏನು ಅಭಿವೃದ್ಧಿ ಆಗಿದೆ ಸರ್ ಇಲ್ಲಿ? ಯಾವ ಥರ ಈಗ ಏನಾಗಿದೆ, ಎಷ್ಟು 30-40 ವರ್ಷ ಆಳ್ಕೆ ಆಳಿದ್ದಾರೆ ಅವರ ಆಡಳಿತದಲ್ಲಿ, ಏನು ಅಭಿವೃದ್ಧಿ ಆಗಿದೆ ಸರ್? ಎಲ್ಲ ಹೆಂಗಿರೋದು ಪಾವಗಡ ತಾಲೂಕು ಹಂಗೆ ಇದೆ. ಒಂದು ಕೆರೆಗಳಿಗೆ ನೀರಿಲ್ಲ, ಬರಪೀಡಿತ ತಾಲೂಕು ಅಂತೇಳಿ ರಾಜ್ಯದಲ್ಲೇ ಘೋಷಣೆ ಆಗಿದೆ. ಯಾವ ಕೆರೆಗೆ ಒಂದೇ ಒಂದು ಡ್ರಾಪ್ ನೀರಿಲ್ಲ ಸರ್. ಅಭಿವೃದ್ಧಿ ಆಗುತ್ತೆ, ಯಾಕಂದರೆ ಯೂಸ್ ಅಲ್ವಾ, ಚೆನ್ನಾಗಿ ಮಾಡ್ತಾರೆ. ಕೊಡ್ತಾರಾ? ಕೊಡ್ಬೋದು, ಡಿಮ್ಯಾಂಡ್ ಮಾಡಿದ್ದಾರೆ, ಡಿಮ್ಯಾಂಡ್ ಮಾಡ್ತಾವ್ರೆ, ಡಿಮ್ಯಾಂಡ್ ಮಾಡ್ತಾರೆ ಕೊಡಲಿ ಅಂತ. ಬಟ್ ಸರ್ಕಾರ ಸಿಗಬೇಕಲ್ಲ ಸರ್ ಪಾವಗಡಕ್ಕೆ. ಅದೇ ಪ್ರಯತ್ನ ಮಾಡೋದು, ಕಲ್ಲಾಕೋದು ಇದೆಯಲ್ಲ. ನೀವೇನು ಹೇಳ್ತೀರಾ? ಎಲ್ಲ ಕೊಟ್ಟರೆ ಉತ್ತಮ, ಚೆನ್ನಾಗಿ ಕೆಲಸ ಮಾಡ್ತಾರೆ. ನಮ್ಮ ತಾಲೂಕು ತುಂಬ ಬ್ಯಾಕ್ವರ್ಡ್ ಇದೆಯಲ್ಲ, ಎಲ್ಲ ಡ್ರಾಟ್ ನಮ್ಮದು ಅಭಿವೃದ್ಧಿ ಆಗುತ್ತೆ ಅಂತ ಒಂದು ಕನಸಿದೆ. ಮಿನಿಸ್ಟರ್ ಪೋಸ್ಟ್ ಕೊಟ್ಟರೆ ತಾಲೂಕಿನ ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ. ಅಭಿವೃದ್ಧಿ ಆಗುತ್ತೆ. ಅವ್ರ ಅಪ್ಪಾಜಿದ್ದಾಗ ಸ್ವಲ್ಪ ಮಾಡಿದರು ಶಾರ್ಟ್ ಟೈಮು, ಇವ್ರಿಗೂ ಇದ್ರೂ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಬಟ್ DKC ವಲಯದಲ್ಲಿ ಗುರುತಿಸ್ಕೊಂಡಿಲ್ಲ ಅವರು, ಅದರಿಂದ ಡ್ಯಾಮೇಜ್ ಆಗ್ತೈತೆ, ಕೊಡಲ್ಲ ಅನ್ನೋದೊಂದು ಮಾತಿದೆ. ರಾಜಕೀಯದಲ್ಲಿ ಏರುಪೇರುಗಳು ಇದ್ದೇ ಇರ್ತಾವಲ್ಲ ಸರ್, ಅದೆಷ್ಟೊತ್ತು ಬಂದಿದ್ರಲ್ಲ, ಅವ್ರು ಕ್ಯಾನ್ವಾಸ್ಗೆ ಬಂದಿದ್ರು, DKC ಅವರು ಬಂದಿದ್ರಲ್ವ ಅಲ್ಲಿಗೆ, ಸಾಕಷ್ಟು ಸಲ ಬಂದವ್ರೆ. ಹಾಗಾಗಿ ನೋಡಬೇಕು.